ಮಳೆ ಅಬ್ಬರಿಸುತ್ತಿದೆ. ಜಲಾಸುರ ಎದುರಿಗೆ ಸಿಕ್ಕಿದ್ದನ್ನ ಆಹುತಿ ಪಡೆದಿದ್ದಾನೆ. ಆದರೆ ಅದೆಷ್ಟೇ ಅಲರ್ಟ್ ಮಾಡಿದ್ರೂ ಪ್ರವಾಸಿಗರು ಮಾತ್ರ ಬುದ್ಧಿ ಕಲಿಯೋದಿಲ್ಲ. ಮತ್ತೊಂದು ಕಡೆ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ನದಿಗಳ ಅಬ್ಬರ, ಕಡಲಿನ ಬೋರ್ಗರೆತ, ಬಂಡೆಗಳನ್ನ ಸೀಳಿ ಜಲರಾಶಿ ನುಗ್ಗುತ್ತಿದ್ರೆ ಬೆಟ್ಟದ ಸಾಲಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕುತ್ತಿದೆ. ಇದರ ನಡುವೆ ಕೆಲವರು ಹುಚ್ಚಾಟವಾಡ್ತಿದ್ದಾರೆ. ನೀರು ನೀರು ಎಲ್ಲೆಲ್ಲೂ ನೀರು. ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿದೆ. ಉಡುಪಿ ಜಿಲ್ಲೆ ಮಲ್ಪೆ ಸಮೀಪದ ಪಡುಕೆರೆ ಬೀಚ್ನಲ್ಲಿ ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ. ಅಪಾಯವನ್ನು ಲೆಕ್ಕಿಸದೆ ತಡೆಗೋಡೆ ಮಧ್ಯೆ ನಿಂತು ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದಾರೆ. ಡೇಂಜರ್ ಬೋರ್ಡ್ ಹಾಕಿದ್ರೂ ಕಾಪು ಬೀಚ್ನಲ್ಲೂ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮಸ್ತಿ ಮಾಡ್ತಿದ್ದಾರೆ. ಉಡುಪಿಯ ಉದ್ಯಾವರದಲ್ಲಿನ ಪಾಪನಾಶಿನಿ ನದಿ ಬೋರ್ಗರೆಯುತ್ತಿದೆ. ನಾಡದೋಣಿ ಮೀನುಗಾರಿಕೆಗೆ ಯಾರೂ ತೆರಳದಂತೆ ಸೂಚಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಕಾಂತಾರ ಚಿತ್ರದಲ್ಲಿ ಶೂಟಿಂಗ್ ಮಾಡಿದ್ದ ಈ 90 ಇರ್ಕಿಗದ್ದೆ ಜಲಪಾತ ಮೈದುಂಬಿದೆ. ಕಾಂತಾರ ಚಿತ್ರದ ಮೂಲಕ ಹೆಸರು ಗಳಿಸಿದ ಫಾಲ್ಸ್ ನೋಡಲು ಪ್ರವಾಸಿಗರು ಬರ್ತಿದ್ದಾರೆ. ಶರಾವತಿ ನದಿ ಮೈದುಂಬಿದ್ದು ಶಿವಮೊಗ್ಗ ಜಿಲ್ಲೆ ಸಾಗರದ ಜೋಗ ಜಲಪಾತದಲ್ಲಿ ಜಲವೈಭವ ಮರುಕಳಿಸಿದೆ. ಪ್ರವಾಸಿಗರು ಕೂಡ ಲಗ್ಗೆ ಇಡ್ತಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ತುಂಗಭದ್ರೆ ಬೋರ್ಗರೆಯುತ್ತಿದ್ರೆ ಯುವತಿಯರು ನೀರಿನಲ್ಲೇ ಹುಚ್ಚಾಟ ನಡೆಸಿದ್ರು. ದಂಪತಿ ತಮ್ಮ ಪುಟ್ಟ ಮಗುವನ್ನ ತಟದಲ್ಲಿ ಕೂರಿಸಿ ಅಪಾಯ ಲೆಕ್ಕಿಸದೆ ಆಟವಾಡ್ತಿದ್ರು. ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾಗ್ತಿದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿನ 7 ಜಲಪಾತಗಳು ಧುಮ್ಮಿಕ್ಕುತ್ತಿವೆ. ಲೋನಾವಾಲಾ ಫಾಲ್ಸ್ ದುರಂತದ ಬಳಿಕ ಕಾಡಂಚಿನಲ್ಲಿರುವ ಬಟವಾಡೆ ಫಾಲ್ಸ್, ಚಿಕ್ಕಲೆ ಫಾಲ್ಸ್, ಪಾರವಾಡ ಸೇರಿ ಹಲವು ಜಲಪಾತಗಳ ಪ್ರವೇಶಕ್ಕೆ ಪ್ರವಾಸಿಗರಿಗೆ ಅರಣ್ಯ ಇಲಾಖೆ ನಿರ್ಬಂಧ ವಿಧಿಸಿದೆ. ಮಳೆಗೆ ತುಂಗಭದ್ರಾ ನದಿ ಅಬ್ಬರಿಸುತ್ತಿದ್ದು ಗದಗ ಜಿಲ್ಲೆಯ ಶಿಂಗಟಾಲೂರ್ ಬ್ಯಾರೇಜ್ ಭರ್ತಿಯಾಗಿದೆ. ಇತ್ತ ಕೃಷ್ಣಾ ನದಿಗೆ ಭಾರೀ ನೀರು ಹರಿದು ಬರ್ತಿದ್ದು ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ ಫುಲ್ ಆಗಿದೆ. ಇಷ್ಟೇ ಅಲ್ಲ, ಕೇರಳ ಭಾಗದಲ್ಲಿ ಭಾರೀ ಮಳೆಯಾಗ್ತಿದ್ದು ಮೈಸೂರು ಜಿಲ್ಲೆ ಎಸ್ಟಿ ಕೋಟೆ ಬಳಿ ಇರೋ ಕಬಿನಿ ಜಲಾಶಯ ಭರ್ತಿಗೆ ಇನ್ನೇನು 3 ಅಡಿ ಬಾಕಿ ಇದೆ. ಕರುನಾಡಿನ ಹಲವೆಡೆ ಧಾರಾಕಾರ ಮಳೆಯಾಗ್ತಿದ್ದು ಎಲ್ಲೆಲ್ಲೂ ಜಲತಾಂಡವವಾಡ್ತಿದೆ. ಇದರ ನಡುವೆ ನೀರಿಗಿಳಿದು ಕೆಲವರು ಹುಚ್ಚಾಟ ತೋರುತ್ತಿರೋದು ದುರಂತ. ಉಡುಪಿಯಿಂದ ಪ್ರಜ್ವಲ್, ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.